ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಈ ದಿನದ ಕಾರ್ಯಕ್ರಮಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನೀವೆಲ್ಲರೂ ಈ ದಿನ ಸಜೀವ ವಾಕ್ಯವನ್ನು ಕೇಳಲಿಕ್ಕೆ ಕೂತ್ಕೊಂಡಿದ್ದೀರಿ, ಸಿದ್ಧರಾಗಿದ್ದೀರಿ. ನಾನು ಸಜೀವ ವಾಕ್ಯ ಅಂದರೆ ಏನು ಎಂಬುದಾಗಿ ನಾನು ಮಾತನಾಡುತ್ತಾ ಬಂದೆ. ಅದನ್ನು ರಿಪೀಟ್ ನೀವು ನೋಡಬೇಕಾದ್ರೆ ಯೂಟ್ಯೂಬ್ನಲ್ಲಿ ಇದೆ. ಜಾನ್ ಅಮ್ಮಣ್ಣ ಎಂಬ ಅಕೌಂಟ್ನಲ್ಲಿ ಯೂಟ್ಯೂಬ್ನಲ್ಲಿ ಇದೆ, ಅದನ್ನು ನೋಡ್ಬೋದು. ಸೊ ನನ್ನ ಪ್ರಿಯ ದೇವಜನರೇ, ಈ ದಿನ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವ. ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಿಂತ ಮೊದಲು ಸ್ವಲ್ಪ ಹೊತ್ತು ನಾವು ಹಾಡುಗಳ ಮೂಲಕ ಆತನನ್ನು ಸ್ತುತಿ ಮಾಡುವ. ಆತನು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ನಮ್ಮ ದೇವರು. ದೇವರ ವಾಕ್ಯ ಹೇಳ್ತದೆ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಸ್ವಸ್ಥ ಬುದ್ಧಿ ಆತ್ಮ, ಹೇಡಿತನದ ಆತ್ಮ ಅಲ್ಲ, ಅಥವಾ ಭಯದ ಆತ್ಮ ಅಲ್ಲ. ಅದಕ್ಕಾಗಿ ನಾವು ಹಾಡುವ ಭಯವಿಲ್ಲ ಭಯವಿಲ್ಲ ನನಗೆ ಜಯ ಜಯ ತಾನೆ ಎಂಬುದಾಗಿ ಈ ಹಾಡುಗಳ ಮೂಲಕ ದೇವರನ್ನು ಸ್ತುತಿಸಿ ಆಮೇಲೆ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯ ಸಂದೇಶವನ್ನು ಕೇಳೋಣ. ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ, ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ. ಕಮಾನ್, ಚಪ್ಪಾಳೆಯನ್ನು ತಟ್ಟೋಣ. ನಮ್ಮ ತಂದೆಯಾದ ದೇವರಿಗೆ ಜನಮಾನ ಮಹಿಮೆಯನ್ನು ಸಲ್ಲಿಸೋಣ. ಆತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ಆತನು. ಓಹೋ ಗ್ಲೋರಿ, ಥ್ಯಾಂಕ್ ಯು ಲಾರ್ಡ್. ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ. ಓ ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ. ಪ್ರಾರ್ಥನೆಗೆ ಉತ್ತರ ಉಂಟು, ಯೇಸುನಾಮದಿ ಜಯ ಉಂಟು. ಪ್ರಾರ್ಥನೆಗೆ ಉತ್ತರ ಉಂಟು, ಯೇಸುನಾಮದಿ ಜಯ ಉಂಟು. ಯೇಸುನಾಮದಿ ಜಯ ಉಂಟು, ಯೇಸುನಾಮದಿ ಜಯ ಉಂಟು. ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ. ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ. ಅಬ್ರಹಾಮ ದೇವರು ನಮ್ಮೊಂದಿಗೆ ಇರುವ, ಆಶೀರ್ವಾದಿಸಿದನು, ಅಭಿವೃದ್ಧಿ ಮಾಡಿದನು. ಅಬ್ರಹಾಮ ದೇವರು ನನ್ನೊಂದಿಗೆ ಇರುವ, ಆಶೀರ್ವಾದಿಸಿದನು, ಅಭಿವೃದ್ಧಿ ಮಾಡಿದನು. ಜಯ ಹೊಂದಿದೆ ಯೇಸುನಾಮದಲ್ಲಿ, ಜಯ ಹೊಂದಿದೆ ಯೇಸುನಾಮದಲ್ಲಿ, ಜಯ ಹೊಂದಿದೆ ಯೇಸುನಾಮದಲ್ಲಿ, ಜಯ ಹೊಂದಿದೆ ಯೇಸುನಾಮದಲ್ಲಿ. ಸೋಲು ನನಗೆ ಇಲ್ಲ, ನಾನು ಸೋತು ಹೋಗುವುದಿಲ್ಲ. ಸೋಲು ನನಗೆ ಇಲ್ಲ, ನಾನು ಸೋತು ಹೋಗುವುದಿಲ್ಲ. ಓ ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ. ಓ ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೇ. ಥ್ಯಾಂಕ್ ಯು ಲಾರ್ಡ್, ವಿ ಗಿವ್ ಯು ಗ್ಲೋರಿ. ಆಮೆನ್ ಆಮೆನ್ ಆಮೆನ್. ಕ್ರಿಸ್ತನಲ್ಲಿ ಪ್ರಿಯರೇ, ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ, ಸಜೀವ ವಾಕ್ಯ. ಈ ದಿನ ನಾವು ಭಯದ ವಿಷಯವಾಗಿ ಸ್ವಲ್ಪ ಧ್ಯಾನ ಮಾಡುವ. ಭಯ, ಅನೇಕರಿಗೆ ಅನೇಕ ವಿಧವಾದ ಭಯ ಇದೆ. ಅದು ನಿಮಗೆ ಗೊತ್ತಿದೆ. ನಿಮಗೆ ಯಾವ ಭಯ ಇದೆ? ನಮಗೆ ಅನೇಕ ಮಂದಿ ನಮ್ಮ ಹತ್ರ ಬರ್ತಾರೆ, ಪ್ರಾರ್ಥನೆ ಮಾಡಿಸ್ತಾರೆ. ಪ್ರಾರ್ಥನೆ ಮಾಡುವಾಗ ಅವರಿಗಿರುವ ಭಯವನ್ನು ನಮ್ಮ ಹತ್ರ ವ್ಯಕ್ತಪಡಿಸ್ತಾರೆ.
ಸೊ ನಾವು ಕೇವಲ ಅವರಿಗೆ ಪ್ರಾರ್ಥನೆ ಮಾಡಿದರೆ ಸಾಕಾಗುವುದಿಲ್ಲ. ಪ್ರಾರ್ಥನೆ ಮಾಡಿದಾಗ, ನಮ್ಮ ಹತ್ರ ಬಂದು ಪ್ರಾರ್ಥನೆ ಮಾಡಿದಾಗ, ನಾವು ಪ್ರಾರ್ಥನೆ ಮಾಡುವಾಗ ಅವರು ಎಗ್ರಿ ಆಗುವಾಗ ಆಗ ಭಯ ಹೋಗ್ತದೆ. ಆ ಭಯಕ್ಕೆ ಮೂಲ ಯಾವುದು ಅದನ್ನು ನಾವು ಗ್ರಹಿಸಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ನಾನಾಗ ಪ್ರಾರಂಭದಲ್ಲಿ ಒಂದು ಮಾತನಾಡಿದೆ. ಅದು ತಿಮೋತಿಯವರಿಗೆ ಬರೆದ ಪತ್ರಿಕೆ. ದೇವರು ನಮಗೆ ಎಂಥ ಆತ್ಮವನ್ನು ಕೊಟ್ಟಿದ್ದಾನೆ, ಅದು ಭಯದ ಆತ್ಮವ ಅಥವಾ ಬಲದ ಆತ್ಮವ ಎಂಬುದಾಗಿ. 2 ತಿಮೋತಿ 1ನೇ ಅಧ್ಯಾಯ 7ನೇ ವಚನ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮ, ಅಂದರೆ ಸ್ವಸ್ಥ ಬುದ್ಧಿಯ ಆತ್ಮ, ಸೌಂಡ್ ಮೈಂಡ್ನ ಆತ್ಮ, ಹೊರತು ಹೇಡಿತನದ ಆತ್ಮವಲ್ಲ. ದೇವರು ಕೊಟ್ಟಿರುವಂಥದ್ದು ಬಲ ಮತ್ತು ಪ್ರೀತಿ, ಸ್ವಸ್ಥ ಬುದ್ಧಿಯ, ಸೌಂಡ್ ಮೈಂಡಿನ ಆತ್ಮ, ಗಲಿಬಿಲಿಯ ಆತ್ಮ ಅಲ್ಲ. ನಾವು ಗಲಿಬಿಲಿ ಆಗುವಂಥ ಆತ್ಮ ಅಲ್ಲ. ಯಾವ ದಿವಸ ಒಬ್ಬ ವ್ಯಕ್ತಿ ಕರ್ತನಾದ ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡುತ್ತಾನೋ ಆ ದಿವಸ ಆತನು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆಯಾದ ದೇವರಿಗೆ ಮಗನಾಗಿ ಹುಟ್ಟುತ್ತಾನೆ. ತುಂಬ ಸಲ ನಾನು ಹೇಳಿದ್ದೇನೆ, ಆರಾಧನೆ ಲೀಡ್ ಮಾಡುವಾಗ, ಸ್ತುತಿಗಳನ್ನು ಹಾಡುವಾಗ, ನಾನು ಸಂದೇಶ ಕೊಡುವಾಗ ಈ ವಚನವನ್ನು ನಾನು ಯಾವಾಗಲೂ ಹೇಳ್ತೇನೆ. ಯಾಕೆಂದರೆ ನಮಗೆ ಗೊತ್ತಿರಬೇಕು ನಾವು ಯಾರು, ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ, ಕ್ರಿಸ್ತನಲ್ಲಿ ನಮಗೆ ಏನು ಕೊಡಲ್ಪಟ್ಟಿದೆ, ಕ್ರಿಸ್ತನಲ್ಲಿ ಇದ್ದು ನಾವು ಏನು ಮಾಡಲು ಶಕ್ತರಾಗಿದ್ದೇವೆ. ಈ ಒಂದು ಸತ್ಯ ಗೊತ್ತಿಲ್ಲದಿದ್ದರೆ 100% ಒಬ್ಬ ವ್ಯಕ್ತಿಗೆ ಭಯ ಉಂಟಾಗುವಾಗ ಆತನು ಭಯ ಪಡುತ್ತಾನೆ. ನನ್ನ ಪ್ರಿಯ ದೇವ ಜನರೇ, ನಾವು ಭಯ ಪಡುವುದಕ್ಕಾಗಿ ದೇವರು ನಮಗೆ ಭಯದ ಆತ್ಮವನ್ನು ಕೊಡಲಿಲ್ಲ. ನಮಗೆ ದೇವರು ಕೊಟ್ಟಿರುವ ಆತ್ಮ ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ ಆತ್ಮ. ಬಲ, ಪ್ರೀತಿ, ಸ್ವಸ್ಥ ಬುದ್ಧಿಯ, ಕನ್ನಡದಲ್ಲಿ ಶಿಕ್ಷಣದ ಆತ್ಮ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಮಗೆ ಕೊಟ್ಟಿರುವಂಥ ಶಿಕ್ಷಣದ ಆತ್ಮ ಅಂದರೆ ಅದು ಸ್ವಸ್ಥ ಬುದ್ಧಿ ಆತ್ಮ. ಇಂಗ್ಲಿಷ್ನಲ್ಲಿ ಸೌಂಡ್ ಮೈಂಡ್, ದ ಸ್ಪಿರಿಟ್ ಆಫ್ ಸೌಂಡ್ ಮೈಂಡ್. ಯಾರು ಭಯ ಪಡುತ್ತಾರೆ, ಯಾರು ಭಯ ಪಡುವುದಿಲ್ಲ. ಭಯ ದಟ್ ಈಸ್ ಗಿವಿಂಗ್ ಟಾರ್ಮೆಂಟ್, ತುಂಬ ಹಿಂಸೆಯನ್ನು ಕೊಡುತ್ತದೆ ಭಯ. ಅನೇಕರು ದೊಡ್ಡ ದೊಡ್ಡ ಧೈರ್ಯವಂತರು ಸಡನ್ ಒಂದು ಭಯ ಶುರುವಾಗ್ತದೆ. ಆ ಭಯ ಶುರುವಾದಾಗ ಅವರು ಏನು ಮಾಡಬೇಕೆಂಬುದಾಗಿ ಗೊತ್ತಾಗುವುದಿಲ್ಲ. ಆಚೆ ಈಚೆ ನಡೀತಾರೆ, ಯಾರ ಹತ್ರ ಆದರೂ ಹೇಳುವ, ಅಥವಾ ನಾನಾ ವಿಧವಾದ, ಕೆಲವರಿಗೆ ಭಯ ಉಂಟಾದಾಗ ನಡುಕ ಬರುವುದು, ಕೆಲವರಿಗೆ ಭಯ ಉಂಟಾದಾಗ ಏನೋ ತಲೆ ಸುತ್ತು ಬರುವುದು. ಬಟ್ ನಾವು ಯಾರಿಗೆ ಭಯ ಪಡಬೇಕು, ನಾವು ಯಾವುದಕ್ಕೆ ಭಯ ಪಡಬೇಕು, ಯಾವುದಕ್ಕೆ ಭಯ ಪಡಬಾರ್ದೆಂಬುದು ನಮಗೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಾನು ದೇವರ ವಾಕ್ಯದಿಂದ ಮತ್ತು ಸ್ವಾಭಾವಿಕವಾಗಿ ಜನರನ್ನು, ಭಯ ಪಡುವ ಜನರನ್ನು ನಾವು ಸ್ಟಡಿ ಮಾಡಿದಾಗ ಸಿಕ್ಕಿದಂಥ ಒಂದು ವಿಷಯ ಏನಂದರೆ, ಭಯವು ಒಬ್ಬ ವ್ಯಕ್ತಿಯನ್ನು ಜೀವಂತವಾಗಿ ಕೊಲ್ಲುತ್ತದೆ. ಅವನು ಸಾಯಲಿಲ್ಲ, ಜೀವದಲ್ಲಿದ್ದಾನೆ, ಅವನು ಸಾಯುವಂಥ ಅನುಭವ. ಕೆಲವರಿಗೆ ಮರಣದ ಭಯ. ಯಾವ ವಿಧವಾದ ಭಯಗಳಿದೆ ಎಂಬುದಾಗಿ ನಾನು ಮತ್ತೆ ಹೇಳ್ತೇನೆ. ಬಟ್ ಅದಕ್ಕಿಂತ ಮುಂಚೆ ನಾನು ಕೆಲವೊಂದು ಸಾರಾಂಶಗಳನ್ನು ನಿಮಗೆ ಹೇಳಿ ಮುಂದೆ ನಾವು ಸಂದೇಶವನ್ನು ನೋಡುವ, ಉಪದೇಶವಾಗಿ ಅದನ್ನು ಕೇಳುವ ದೇವರ ಉಪದೇಶ, ದ ಟೀಚಿಂಗ್. ಭಯವು ಒಬ್ಬ ವ್ಯಕ್ತಿಯನ್ನು ಜೀವಂತವಾಗಿ ಕೊಲ್ಲುತ್ತದೆ, ನಾಯಕತ್ವವನ್ನು ಕುಂಠಿತಗೊಳಿಸ್ತದೆ. ಒಬ್ಬ ನಾಯಕನು, ಒಬ್ಬ ಲೀಡರ್, ಒಬ್ಬ ಕ್ಯಾಪ್ಟನ್, ಒಬ್ಬ ವರ್ಷಿಪ್ ಲೀಡರ್ ಅಥವಾ ಒಬ್ಬ ಸಭಾ ಪಾಲಕ, ಸಭಾ ನಾಯಕ, ಅವನಿಗೆ ಒಂದು ವೇಳೆ ಭಯ, ಯಾವ ಭಯ, ದೇವರ ಭಯದ ಬಗ್ಗೆ ಮಾತನಾಡ್ತಾ ಇಲ್ಲ, ಆ ಯಾವ ಭಯ ಎಂಬುದಾಗಿ ಮತ್ತೆ ಮುಂದಕ್ಕೆ ನೋಡುವ. ಒಂದು ಭಯ ಆ ನಾಯಕತ್ವವನ್ನು ಕುಂಠಿತಗೊಳಿಸ್ತದೆ. ದೇವರ ಮೇಲೆ ನಂಬಿಕೆಯನ್ನು ಇಡುವಂಥ ಮನುಷ್ಯನನ್ನು ಆ ನಂಬಿಕೆ ಇಡದಂತೆ ತಡೆಯುತ್ತದೆ ಮತ್ತು ಕನಸುಗಳನ್ನು ನಾಶ ಮಾಡುತ್ತದೆ. ದ್ಯಾಟ್ ಮೀನ್ಸ್ ದ ವಿಷನ್, ದರ್ಶನಗಳನ್ನು ಅದು ನಾಶ ಮಾಡುತ್ತದೆ. ಆತ್ಮೀಕ ಜೀವಿತದಲ್ಲಿ ಬಹಳ ದೊಡ್ಡದಾದ ಒಂದು ತಡೆಯನ್ನು ಉಂಟು ಮಾಡುತ್ತದೆ, ಬಹಳ ದೊಡ್ಡದಾದ ತಡೆ. ಇದಕ್ಕಿಂತ ಮುಂಚೆ ಅದನ್ನು ತಿರುಗಿ ನಾನು ನಿಮಗೆ ವಿವರಿಸ್ತೇನೆ. ಅದಕ್ಕಿಂತ ಮುಂಚೆ 2 ವಿಧವಾದ ಭಯ ಇದೆ. 2 ವಿಧ ಅಂದರೆ 2 ಕ್ವಾಲಿಟಿಯ ಭಯ. ಒಂದು, ನಾವು ದೇವರಿಗೆ ಭಯ ಪಡುವಂಥದ್ದು. 2ನೇದು, ಸುಳ್ಳನ್ನು ನಂಬಿದಾಗ ಆ ಒಂದು ವ್ಯಕ್ತಿಯಲ್ಲಿ ಉಂಟಾಗುವ ಸೈತಾನನ ಪ್ರತ್ಯಕ್ಷತೆ ಅಥವಾ ಭಯ. ಲೋಕದ ಭಯ ಅದು ನರಕದಿಂದ ಉಂಟಾಗುವಂಥ ಭಯ, ಅದು ಸೈತಾನನ ಪ್ರತ್ಯಕ್ಷತೆಯಾಗಿರುವ ಭಯ.
the presence of demons, our devil, that is bring fear, the worldly fear, the hell fear, ನರಕದ ಭಯ, ಸೈತಾನನಿಂದ ಉಂಟಾಗುವ ಭಯ. ಈ ಭಯ ಯಾವಾಗ ಉಂಟಾಗುತ್ತದೆ ಅಂದರೆ ಬಹಳ ಸಿಂಪಲ್ ಆಗಿ ನಾವು ಯಾವಾಗ ಸುಳ್ಳನ್ನು ನಂಬುತ್ತೇವೆ. ಎಕ್ಸಾಂಪಲ್ ಆಗಿ ಒಬ್ಬ ವ್ಯಕ್ತಿಗೆ ಯಾವ ತೊಂದರೆ ಇಲ್ಲ, ಪರ್ಫೆಕ್ಟ್ ಆಗಿದ್ದಾನೆ, ಏನೋ ಒಂದು ಆಲೋಚನೆಗಳು ಬರ್ತದೆ, ಏನೋ ತಿಂದದ್ದು ಗ್ಯಾಸ್ ಆಗಿ ಅವನಿಗೆ ಶ್ವಾಸ ಕಟ್ಟಿದ ಹಾಗೆ ಆಗುವಂಥದ್ದು, ಆವಾಗ ಕೆಲವೊಂದು ಆಲೋಚನೆ ಬರುವಂಥದ್ದು, ಕೆಲವರು ಆ ರೋಗದಲ್ಲಿ ಸತ್ತಿರುವಂಥದ್ದು ಕಂಡಿದ್ದಾರೆ, ಆ ಒಂದು ವಿಧವಾದ ಆಲೋಚನೆ. ಇದು ಸ್ವಾಭಾವಿಕ ಲೋಕದಲ್ಲಿ ನಿನ್ನ ಮನಸ್ಸಿನಲ್ಲಿ ಆಗುವಂಥ ಆಲೋಚನೆ. ಆದರೆ ಆತ್ಮೀಕ ಲೋಕದಲ್ಲಿ ಅದು ಒಂದು ವಾಯ್ಸ್, ಅದೊಂದು ಧ್ವನಿ ಅಥವಾ ಅದೊಂದು ಸ್ವರ. ದೇವರ ವಾಕ್ಯ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಸ್ಪಷ್ಟವಾಗಿ ಬರೆದಿದೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿ ಕೊಡುತ್ತದೆ. ಯಾವಾಗ ನಾವು ದೇವರ ಸತ್ಯ ವಾಕ್ಯಕ್ಕೆ ಕಿವಿ ಕೊಟ್ಟು ಆ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಅಂಗೀಕರಿಸುತ್ತೇವೆಯೋ ಆವಾಗ ನಮಗೆ ಭಯ ಉಂಟಾಗುವುದಿಲ್ಲ, ನಮ್ಮ ಒಳಗೆ ಬೋಲ್ಡ್ನೆಸ್ ಬರುತ್ತದೆ. ಕರ್ತನಿಗಾಗಿ ನಾವು ಮಿಂಚಿ ಹೊಳೆಯುವಂತೆ ಒಂದು ಬೋಲ್ಡ್ನೆಸ್, ಆತನ ಸೇವೆ ಮಾಡುವ ಬೋಲ್ಡ್ನೆಸ್, ಆತನ ಬಗ್ಗೆ ಹೇಳುವಂಥ ಬೋಲ್ಡ್ನೆಸ್, ಆತನ ಸುವಾರ್ತೆಯನ್ನು ಸಾರುವಂಥ ಒಂದು ಧೈರ್ಯ, ಅದು ನಮ್ಮ ಒಳಗಿನಿಂದ ಅದು ಎರೈಸ್ ಆಗ್ತದೆ, ಏಳುತ್ತದೆ. ಆದರೆ ಅನೇಕ ಸುಳ್ಳುಗಳು ಈ ಲೋಕದಲ್ಲಿ ಇವೆ. ಅಲ್ಲಲ್ಲಿ ಯುದ್ಧಗಳಾಗುವ ಹಾಗೆ ಇರುತ್ತದೆ, ಅಲ್ಲಲ್ಲಿ ಭೂಕಂಪಗಳಾಗುತ್ತದೆ ಎಂಬ ಸುದ್ದಿಯನ್ನು ನೀವು ಕೇಳಬೇಕಾಗಬಹುದು. ಸುವಾರ್ತೆಗಳಲ್ಲಿ ಬರೆಯಲ್ಪಟ್ಟಿದೆ. ಕರ್ತನಾದ ಯೇಸು ತಾನು ಹೇಳ್ತಾನೆ, ಅಲ್ಲಲ್ಲಿ ಇಂಥ ಕಾರ್ಯಗಳಾಗುತ್ತದೆ ಎಂಬ ಎಂಥ ಸುದ್ದಿಗಳು ನೀವು ಆ ದಿನದಲ್ಲಿ ಕೇಳಲಿಕ್ಕೆ ಸಿಗಬಹುದು. ಆದರೆ ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅದಕ್ಕೆ ಯಾಕೋಬನು ಹೇಳ್ತಾನೆ, ನೀವು ಕೇಳುವ ವಿಷಯದಲ್ಲಿ ತೀವ್ರವಾಗಿ ಇರುವಂಥದ್ದು. ಓದುವ ನಾವು ಆ ವಿಷಯ. ಸೊ ಇದು ಭಯದ ವಿಷಯದಲ್ಲಿ ಇರುವಂಥ ಮಾತುಗಳು. ಯಾಕೆ ಒಬ್ಬ ವ್ಯಕ್ತಿ ಭಯಪಡುತ್ತಾನೆ, ಯಾಕೆ ಒಬ್ಬ ವ್ಯಕ್ತಿ ಬಳಲಿ ಹೋಗುತ್ತಾನೆ ಭಯದ ನಿಮಿತ್ತವಾಗಿ? ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ, ನನ್ನ ಪ್ರಿಯ ಸಹೋದರರೇ, ನೀವು ಬಲ್ಲವರು, ಆದರೆ ಪ್ರತಿಯೊಬ್ಬನು ಕಿವಿ ಕೊಡುವುದರಲ್ಲಿ ತೀವ್ರವಾಗಿಯೂ, ಮಾತನಾಡುವುದರಲ್ಲಿ ನಿಧಾನವಾಗಿಯೂ ಇರಲಿ, ಕೋಪಿಸುವುದರಲ್ಲಿಯೂ ನಿಧಾನವಾಗಿರಲಿ. ಇಲ್ಲಿ ಮುಖ್ಯ ಕಿವಿ ಕೊಡುವುದರಲ್ಲಿ ತೀವ್ರವಾಗಿ ಇರಲಿ ಎಂಬುದಾಗಿ ಬರೆದಿದ್ದಾನೆ. ಯಾರು? ಯಾಕೋಬನು. ಜೇಮ್ಸ್, ಇಂಗ್ಲಿಷ್ನಲ್ಲಿ ಜೇಮ್ಸ್. ಆತ ಕೇಳುವುದರಲ್ಲಿ ಮಂದಮತಿಗಳಾಗಿರದೆ, ಡಲ್ ಹಿಯರರ್ ಆಗಿರದೆ, ನಾವು ಕೇಳುವ ವಿಷಯದಲ್ಲಿ ಯಾರು ಮಾತನಾಡ್ತಿದ್ದಾನೆ, ಭಯ ಹುಟ್ಟಿಸುವಂಥ ಮಾತುಗಳು ಕೇಳ್ತಾ ಇದೆಯಾ, ಅದನ್ನು ರಿಜೆಕ್ಟ್ ಮಾಡು. ನನ್ನಲ್ಲಿರುವಾತನು ಲೋಕದಲ್ಲಿರುವಾತನಿಗಿಂತ ಹೆಚ್ಚಿನವನು, ನಾನು ದೇವರಿಂದ ಹುಟ್ಟಿದವನು ಎಂಬ ಸತ್ಯವನ್ನು ನೀನು ಅರಿತುಕೊಂಡು ಅದನ್ನು ಅರಿಕೆ ಮಾಡುತ್ತಿರುವಾಗ, ನೀನು ಪ್ರಕಟಿಸುತ್ತಿರುವಾಗ ಈ ರಾಂಗ್ ವಾಯ್ಸ್ಗಳು ಕಟ್ಟಾಗುತ್ತವೆ. ನೀನು ಯೇಸುವಿನ ಸ್ವರವನ್ನೇ ಕೇಳ್ತಿ. ಯೇಸು ಹೇಳಿದ್ದಾನೆ, ನನ್ನ ಕುರಿಗಳು, ನಾವೆಲ್ಲರೂ ಯೇಸುವಿನ ಕುರಿಗಳು, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿ ಕೊಡುತ್ತವೆ, ಅವು ಅನ್ಯವನ್ನು ಹಿಂಬಾಲಿಸುವುದಿಲ್ಲ. ನೋಡಿ, 13ನೇ ಅಧ್ಯಾಯ ಯೋಹಾನನು ಬರೆದ ಸುವಾರ್ತೆ 3ನೇ ವಚನದಲ್ಲಿ ಒಂದು ಮಾತು ಇದೆ. ಅದೇನೆಂದರೆ, ಯೂದ ಕೂಡ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾಗಿ ಎಣಿಸಲ್ಪಟ್ಟ ಆತನು ಅವರೊಟ್ಟಿಗೆ ಇದ್ದವನು. ಅವನು ಯೇಸುವಿನೊಂದಿಗೆ ಇದ್ದ, ಯೇಸುವಿನೊಂದಿಗೆ ಊಟ ಮಾಡ್ತಿದ್ದ, ನಡೆಯುತ್ತಿದ್ದ, ಸಭೆಯಲ್ಲಿ ಕೂಡ ಇದ್ದ. ಆದರೆ ಯೇಸುವನ್ನು ಹಿಡಿಯುವ ಸಲುವಾಗಿ ಸೈತಾನನು ಆತನ ಮನಸ್ಸಿನಲ್ಲಿ ಆಲೋಚನೆಯನ್ನು ಹುಟ್ಟಿಸಿದನು. ಮನಸ್ಸಿನಲ್ಲಿ ಆಲೋಚನೆ ಯೂದನಿಗೆ, ಯೇಸುವನ್ನು ಹಿಡಿದುಕೊಡುವ ಸಲುವಾಗಿ ಯೂದನಿಗೆ ಮನಸ್ಸಿನಲ್ಲಿ ಆಲೋಚನೆ ಹುಟ್ಟಬೇಕಾದರೆ ಆತನು ಆತ್ಮೀಕ ಸ್ತರದಲ್ಲಿರುವಂಥ ವಾಯ್ಸ್, ಸೈತಾನನ ವಾಯ್ಸನ್ನು ಕೇಳಿದ್ದಾನೆ. ಆತನು ಕೇಳಿದ್ದಾನೆ. ಕೇಳುತ್ತಾ ಅದು ಆತನಿಗೆ ರಂಗಾಯಿತು. ಆ ಕೇಳಿ ಯೇಸುವನ್ನು ಹಿಡಿದುಕೊಡುವ ವಿಷಯವಾಗಿ ತೀರ್ಮಾನ ಮಾಡಿಕೊಂಡ. ಇವತ್ತು ಸುಳ್ಳುಗಳನ್ನು ಕೇಳಿ ಮತ್ತೆ ಅದೇ ಸುಳ್ಳು ಸತ್ಯ ಆಗುತ್ತೆ.
ಆ ಸುಳ್ಳುಗಳನ್ನು ಕೇಳಿದ ಕೂಡಲೇ ಭಯ ಉಂಟಾಗುತ್ತದೆ. ಅದಕ್ಕೆ ಯೋಬನು ಬರೆದ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯದಲ್ಲಿ ಈ ಒಂದು ವಚನ ಬರ್ತಿದೆ. 3ನೇ ಅಧ್ಯಾಯ, ಯೋಬನು ಬರೆದ ಪ್ರವಾದನೆಯ ಗ್ರಂಥ 3ನೇ ಅಧ್ಯಾಯ 25ನೇ ವಚನ. 3ನೇ ಅಧ್ಯಾಯ 25ನೇ ವಚನ. ನನಗೆ ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು, ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುವುದು. ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು, ಯಾವುದಕ್ಕೆ ಭಯಪಟ್ಟೆನೋ ಅದು ತಪ್ಪದೆ ನನಗೆ ಬರುವುದು. ದೇವರು ನಮಗೆ ಕೊಟ್ಟಿರುವ ಆತ್ಮ ಹೇಡಿತನದ ಆತ್ಮ ಅಲ್ಲ, ನಾವು ಹೆದರಬೇಕಾಗಿಲ್ಲ. ಅದಕ್ಕೋಸ್ಕರ ನಾನು ಆಗ ಒಂದು ಸಾಂಗ್ಸ್ ನನಗೆ ಹಾಡಿದೆ, ಭಯವಿಲ್ಲ ಭಯವಿಲ್ಲ ಜಯ ಜಯ ತಾನೆ. ಕ್ರಿಸ್ತನು ನಮಗೆ ಕೊಟ್ಟಿರುವ ಜಯ ಅಂಡರ್ಸ್ಟ್ಯಾಂಡ್ ಆದರೆ ಯಾವ ವ್ಯಕ್ತಿ ಬಿಲಿವರು ಕೂಡ ಭಯಪಡುವುದಿಲ್ಲ. ಹಾಗಾದರೆ ಯಾರಿಗೆ ನಾವು ಭಯಪಡಬೇಕು, ಯಾರಿಗೆ ನಾವು ಭಯಪಡಬಾರ್ದು, ಯಾವುದಕ್ಕೆ ನಾವು ಭಯಪಡಬೇಕು, ಯಾವುದಕ್ಕೆ ನಾವು ಭಯಪಡಬಾರ್ದು? ಮೊದಲನೇದಾಗಿ ನಾನು ಹೇಳಿದೆ 2 ಕ್ವಾಲಿಟಿಯ ಭಯ. ಒಂದು ದೇವರಿಗೆ ಭಯಪಡುವಂಥದ್ದು, ಮತ್ತೊಂದು ಭಯ ಇರುವಂಥದ್ದು ದುಷ್ಟನ ಪ್ರತ್ಯಕ್ಷತೆಯಾಗಿರುವ ಭಯ. ಅದನ್ನು ಮತ್ತೆ ಸ್ಟಡಿ ಮಾಡುವ. ಅದರಿಂದ ನಾವು ಹೇಗೆ ಆ ಭಯಕ್ಕೆ ಅವಕಾಶ ಮಾಡದೆ ನಮ್ಮ ಜೀವಿತದಲ್ಲಿ ಆ ಭಯಕ್ಕೆ ಅವಕಾಶ ಮಾಡದೇ ಇರುವುದೆಂಬುದಾಗಿ ನಾನು ಆಗ ನಿಮಗೆ ಹೇಳ್ತಾ ಇದ್ದೆ. ಒಬ್ಬ ವ್ಯಕ್ತಿ ಒಳ್ಳೆ ಶರೀರದಲ್ಲಿ ಒಳ್ಳೆ ಇದ್ದಾನೆ, ಅವನಿಗೆ ಯಾವ ತೊಂದರೆ ಇಲ್ಲ, ಏನೋ ಒಂದು ಗ್ಯಾಸಿನ ಮೂಲಕ ಏನೋ ಆಯಿತು, ಆಮೇಲೆ ಅವನು ಡಾಕ್ಟರ್ನ ಹತ್ರ ಹೋಗ್ತಾನೆ. ಅವರು ಹೇಳ್ತಾರೆ ಒಂದು ಸ್ಕ್ಯಾನಿಂಗ್ ಮಾಡುವ. ಸ್ಕ್ಯಾನಿಂಗ್ನಲ್ಲಿ ಒಂದು ವೇಳೆ ರಾಂಗ್ ರಿಪೋರ್ಟ್ ಬಂತು, ಏನು ಇಲ್ಲ, ಒಂದು ವೇಳೆ ಇದ್ರೂ ಭಯಪಡಬೇಕಾಗಿಲ್ಲ. ದೇವ ಮಕ್ಕಳು, ಅದಕ್ಕೆ ಬೇಕಾದ ವಚನ ಇದೆ, ಹೀಲಿಂಗ್ ವರ್ಡ್. ಆ ವರ್ಡನ್ನು ನಂಬಿದಾಗ, ಆ ವರ್ಡ್ನೊಂದಿಗೆ ಎಗ್ರಿಯಾದಾಗ, ಎಂಥ ದೊಡ್ಡ ಸಮಸ್ಯೆ ಇದ್ದರೂ ನಂಬುವಾಗ ಅವನ ಜೀವಿತದಲ್ಲಿ ಪರಿಪೂರ್ಣವಾದ ಬದಲಾವಣೆ ಉಂಟಾಗುತ್ತದೆ. ಸ್ಕ್ಯಾನಿಂಗ್ನಲ್ಲಿ ರಿಪೋರ್ಟ್ ಬಂತು, ರಿಪೋರ್ಟನ್ನು ಹೇಳಿದರು, ಆ ಒಳ್ಳೆಯ ಡಾಕ್ಟರ್ ನಂಬಿದ್ರು, ಅವರು ಫ್ಯಾಕ್ಟ್ ಹೇಳಿದರು. ಬಟ್ ಟ್ರುತ್ ಏನಂದರೆ ಯೇಸುವಿನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ಆ ದೇವರ ಮೇಲೆ ಭರವಸವಿಡುವಾಗ ಇಂಥ ಸಂಗತಿಗಳು, ರಾಂಗ್ ವಾಯ್ಸ್ಗಳನ್ನು ನಾವು ಕೇಳಿದಾಗ, ಅಲ್ಲಿವರೆಗೆ ನಿರ್ಭಯವಾಗಿದ್ದ ಇಲ್ಲಿ ಭಯ ಸ್ಟಾರ್ಟ್ ಆಯಿತು. ಅಯ್ಯೋ ನಾನು ಸಾಯ್ತೇನೆ. ಇದು ಭಯ, ಬೇರೆ ಯಾವ ಭಯ ಅಲ್ಲ, ಅದು ಮರಣದ ಭಯ. ಅದಕ್ಕೆ ಕೂಡ ಇಬ್ರಿಯ 2ನೇ ಅಧ್ಯಾಯದಲ್ಲಿ ಒಂದು ವಚನ ಇದೆ, ಅದು ಮತ್ತೆಗೆ ಬರುವ. ಬಟ್ ಇವತ್ತು ನಾವು ದೇವರಿಗೆ ಭಯಪಡುವ ವಿಷಯವಾಗಿ ನಾವು ಸ್ವಲ್ಪ ಸ್ಟಡಿ ಮಾಡುವ. ದೇವರಿಗೆ ಭಯಪಡುವುದು. ದೇವರಿಗೆ ಭಯಪಡುವುದು ಅಂದರೆ ಏನು? ನಾವು ನಡುಗುವುದಾ ಅಥವಾ ಇಡೀ ದಿವಸ ಭಯದಲ್ಲಿರುವುದಾ? ಹಳೆ ಒಡಂಬಡಿಕೆಯಲ್ಲಿ ಅವರಿಗೆ ಭಯ ದೇವರ ಮೇಲೆ ಇತ್ತು, ಅದು ಸ್ವಾಭಾವಿಕವಾದ ಭಯಪಡಬೇಕಾಗಿತ್ತು. ಆದರೆ ಈ ದಿನದಲ್ಲಿ ನಾವು ನಮ್ಮ ತಂದೆಯಾದ ದೇವರಿಗೆ ಮಕ್ಕಳಾಗಿ, ಹೊಸ ಒಡಂಬಡಿಕೆಯಲ್ಲಿ ಮಕ್ಕಳಾಗಿ ಹುಟ್ಟಿದ್ದೇವೆ. ನಾವು ಮಕ್ಕಳಾಗಿದ್ದೇವೆ, ನಾವು ಬಾಧ್ಯರಾಗಿದ್ದೇವೆ. ಮಕ್ಕಳಾಗಿದ್ದರೆ ಬಾಧ್ಯರು, ತಂದೆಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ನಾವು ಸಹ ಬಾಧ್ಯರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕೆ ಕರ್ತನಾದ ಯೇಸು ಹೇಳ್ತಾನೆ, ತಂದೆ ನನ್ನದೆಲ್ಲ ನಿನ್ನದು, ನಿನ್ನದೆಲ್ಲ ನನ್ನದು. ನಮ್ಮ ತಂದೆಯಲ್ಲಿ ಏನಿದೆ ಅದೆಲ್ಲ ನಮ್ಮದು ಎಂಬುದಾಗಿ ಸತ್ಯವೇದ ಹೇಳ್ತದೆ. ನಮ್ಮ ಕರ್ತನು ಹೇಳ್ತಾನೆ, ಕರ್ತನಾದ ಯೇಸು ಹೇಳ್ತಾನೆ, ಯಾವ ವ್ಯಕ್ತಿ ತಂದೆಯಾದ ದೇವರಿಗೆ ಮಗನಾಗಿ ಹುಟ್ಟಿದ್ದಾನ ಅವನು ಆ ಪರಲೋಕದ ಕಿಂಗ್ಡಮ್ಗೆ ಬಾಧ್ಯನಾಗಿದ್ದಾನೆ. ಆ ತಂದೆಯಾದ ದೇವರ ಆಶೀರ್ವಾದಕ್ಕೆ ಬಾಧ್ಯನಾಗಿದ್ದಾನೆ. ದೇವರು ಅಬ್ರಾಹ್ಮನಿಗಿಟ್ಟಾದ ಆಶೀರ್ವಾದಕ್ಕೆ ಆತನು ಕ್ರಿಸ್ತ ಯೇಸುವಿನ ಮೂಲಕ ಬಾಧ್ಯನಾಗಿದ್ದಾನೆ. ಹೇಗೆ ವಾಗ್ದಾನದ ಫಲವಾಗಿ ಇಸಾಕನು ಹುಟ್ಟಿದನೋ ಅದೇ ರೀತಿಯಾಗಿ ನಾವು ಕೂಡ ವಾಗ್ದಾನದ ಫಲವಾಗಿ ತಂದೆಯಾದ ದೇವರಿಗೆ ಮಕ್ಕಳಾಗಿ ಹುಟ್ಟಿದ್ದೇವೆ. ನಾವು ತೊತ್ತಿನಿಂದ ಹುಟ್ಟಲಿಲ್ಲ, ಇಷ್ಮಾಯೇಲನು ಹುಟ್ಟಿದ ಹಾಗೆ ನಾವು ತಂದೆಗೆ ಬಾಧ್ಯರಾಗಿ ಹುಟ್ಟಿದ್ದೇವೆ. ದೇವರಿಗೆ ಭಯಪಡುವಂಥದ್ದು ದೇವರ ಮೇಲಿನ ಭಯ, ಇದು ಬೇರೆ ಏನಲ್ಲ ಪ್ರಿಯರೇ. ಪ್ರತಿಯೊಂದು ಮಕ್ಕಳು ತಂದೆಗೆ ಹೆದರ್ತಾರೆ. ಯಾವಾಗಂದರೆ ಏನಾದರೂ ತಪ್ಪು ಮಾಡಿದರೆ ಅವರಿಗೆ ಭಯ ಆಗ್ತದೆ. ಇನ್ನೊಂದು ತಂದೆ ಇದ್ದಾನೆ, 2 ವಿಧದ ತಂದೆಗಳು ಇರ್ತಾರೆ. ಒಂದು ಭಯ, ಮಕ್ಕಳು ತಪ್ಪು ಮಾಡಿದ ಒಡನೆ ನಾಯಿಗೆ ಹೊಡೆದಾಗೆ ಹೊಡೆಯುವಂಥ ತಂದೆಗಳಿದ್ದಾರೆ. ಅಥವಾ ಒಂದು ಪೊಲೀಸ್ನ ಥರ ಟ್ರೀಟ್ ಮಾಡುವ, ಮಿಲಿಟ್ರಿ ಥರ ಟ್ರೀಟ್ ಮಾಡುವ ತಂದೆಗಳಿದ್ದಾರೆ. ಅಫ್ಕೋರ್ಸ್ ಮಕ್ಕಳನ್ನು ನಾವು ಟ್ರೈನ್ ಮಾಡಬೇಕು. ಬೈಬಲ್ ಹೇಳ್ತದೆ, ನಡೆಯಬೇಕಾದ ಮಾರ್ಗದಲ್ಲಿ ಪುತ್ರನನ್ನು ಶಿಕ್ಷಿಸು. ಅಂದರೆ ಕನ್ನಡದಲ್ಲಿ, ಟ್ರೈನ್ ಯುವರ್ ಚೈಲ್ಡ್ ದ ವೇ ಶುಡ್ ಹಿ ಗೋ. ಅಂದರೆ ವೇ ಶುಡ್ ಹಿ ಗೋ ಅಂದರೆ ಅವನು ಹೋಗುವ ಮಾರ್ಗ ಅಲ್ಲ, ನಡೆಯಬೇಕಾದ ದಾರಿ, ಕರ್ತನ ಮಾರ್ಗದಲ್ಲಿ ನಿನ್ನ ಮಗನನ್ನು ಟ್ರೈನ್ ಮಾಡು. ಮುಪ್ಪಿನಲ್ಲಿ ಕೂಡ ಅವನು ಓರೆಯಾಗುವುದಿಲ್ಲ. ಇದು ತಂದೆ ತಾಯಿಗಳ ಜವಾಬ್ದಾರಿ, ಅಫ್ಕೋರ್ಸ್. ಆದರೆ ಮಕ್ಕಳು
ತಪ್ಪು ಮಾಡಿದ ಕೂಡಲೇ ಯಾವ ತಂದೆ ಹತ್ರ ಬಂದು ಹೇಳ್ತಾನೆ, ನಾನು ಯಾವಾಗಲೂ ನನ್ನ ಮಕ್ಕಳ ಹತ್ರ ಹೇಳ್ತಿದ್ದೆ, ಎನಿ ಮಿಸ್ಟೇಕ್ ಹ್ಯಾಪನ್ ಕಮ್ ಆ್ಯಂಡ್ ಟೆಲ್ ಮಿ. ನನಗೆ ನಿಮ್ಮಿಂದ ಗೊತ್ತಾಗಬೇಕು, ಇನ್ನೊಬ್ಬರಿಂದ ಗೊತ್ತಾಗುವುದಲ್ಲ, ಇನ್ನೊಬ್ಬರು ಬಂದು ಹೇಳುವುದಲ್ಲ. ಇನ್ನೊಬ್ಬರು ಬಂದು ಹೇಳುವುದಕ್ಕಿಂತ ಮುಂಚೆ ಕಮ್ ಆ್ಯಂಡ್ ಟೆಲ್, ಡೋಂಟ್ ಡೂ ಮಿಸ್ಟೇಕ್, ತಪ್ಪು ಮಾಡಬೇಡ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ಬೈಬಲ್ ಹೇಳ್ತದೆ. ಹಾಗಾದರೆ ಒಬ್ಬ ತಂದೆ, ಯಾವ ತಂದೆ ಮಕ್ಕಳ ತಪ್ಪನ್ನು ಕ್ಷಮಿಸ್ತಾನೆ? ಒಂದು ತಪ್ಪು ಮಾಡಿದ ಕೂಡಲೇ ಓಕೆ ಡನ್, ಡೋಂಟ್ ಡೂ ನೆಕ್ಸ್ಟ್ ಟೈಮ್, ಐ ವಿಲ್ ಎಕ್ಸ್ಕ್ಯೂಸ್ ಯು, ನಿನಗೆ ನಾನು ಕ್ಷಮಿಸ್ತೇನೆ, ಇನ್ನು ಮೇಲೆ ನೀನು ತಪ್ಪು ಮಾಡಬೇಡ ಎಂಬುದಾಗಿ ಯಾವ ತಂದೆ ಮಕ್ಕಳನ್ನು ಟ್ರೈನ್ ಮಾಡ್ತಾನ, ಮತ್ತು ತಪ್ಪು ಮಾಡದ ಹಾಗೆ ಇರುವಂಥ ದೇವರ ವಚನಗಳನ್ನು ಆ ಮಗನಿಗೆ ಬೋಧಿಸ್ತಾನ, ಆ ಮಕ್ಕಳು ಖಂಡಿತವಾಗಿ ತಂದೆಗೆ ಭಯಭಕ್ತಿಯಿಂದ ನಡೀತಾರೆ, ಹೆದರುವುದಿಲ್ಲ, ಹೆದರಿಕೆ ಉಂಟಾಗುವುದಿಲ್ಲ. ಅವರು ತಂದೆಯ ಬಳಿ ಸಬ್ಮಿಟ್ ಮಾಡಲಿಕ್ಕೆ ಅವರು ಭಯಪಡುವುದಿಲ್ಲ, ಹೇಳಲಿಕ್ಕೆ ಭಯಪಡುವುದಿಲ್ಲ, ತಂದೆಯೊಡನೆ ಫ್ರೀ ಇರ್ತಾರೆ. ಮತ್ತು ಅವರಿಗೆ ಈ ಲೋಕದ ಕೆಟ್ಟ ವಿಷಯದಲ್ಲಿ ಅವರು ಭಯಪಡುವುದಿಲ್ಲ, ಮಾಡುವುದಿಲ್ಲ. ದೇವರಿಗೆ ಭಯಭಕ್ತಿಯಿಂದ ನಡೆಯುತ್ತಾರೆ. ದೇವರಿಗೆ ಭಯಪಡುವುದಂದರೆ ದೇವರಿಗೆ ಪ್ರಥಮ ಸ್ಥಾನ ಕೊಡುವಂಥದ್ದು. ನನ್ನ ಪ್ರಿಯ ದೇವ ಜನರೇ, ದೇವರಿಗೆ ಭಯಪಡುವುದಂದರೆ ದೇವರಿಗೆ ಪ್ರಥಮ ಸ್ಥಾನ ಕೊಡುವಂಥದ್ದು. ದೇವರಿಗೆ ಪ್ರಥಮ ಸ್ಥಾನ ಕೊಡುವಂಥದ್ದಂದರೆ ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ. ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡುವುದಂದರೆ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಏನು ನಾವು ಕೇಳ್ತೇವೆ, ಸಭೆಯಲ್ಲಿ ಅಥವಾ ನಾವು ಓದುವಾಗ ದೇವರ ವಾಕ್ಯ ನಮಗೆ ಹೇಗೆ ಪ್ರಕಟವಾಗಿ ಅರ್ಥ ಆಗ್ತದೆಯಾ, ಆ ವಾಕ್ಯಕ್ಕೆ, ಕೃಪಾ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಂಥದ್ದು. ಅದಕ್ಕೆ ಪೌಲನು ಹೇಳ್ತಾನೆ, ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ. ಒಬ್ಬ ದೇವ ಸೇವಕನ ಜವಾಬ್ದಾರಿ, ಒಬ್ಬ ತಂದೆಯ ಜವಾಬ್ದಾರಿ, ಒಬ್ಬ ತಾಯಿಯ ಜವಾಬ್ದಾರಿ ತಮ್ಮನ್ನು ಅಂತೂ ತಮ್ಮ ಮಕ್ಕಳನ್ನು ದೇವರ ಕೃಪಾ ವಾಕ್ಯಕ್ಕೆ ಒಪ್ಪಿಸಿಕೊಡುವಂಥದ್ದು. ಒಬ್ಬ ತಂದೆ, ಒಬ್ಬ ಸಭಾಪಾಲಕ, ಒಬ್ಬ ಸೇವಕ ತಮ್ಮನ್ನು, ತಮ್ಮ ಮಕ್ಕಳನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿಕೊಡುವಂಥದ್ದು. ಪೌಲನು ಎಷ್ಟು ಸುಂದರವಾಗಿ ಹೇಳ್ತಾನೆ, ಎಷ್ಟು ಧೈರ್ಯವಾಗಿ ಹೇಳ್ತಾನೆ ಸಭಾಪಾಲಕನಾಗಿ, ಒಬ್ಬ ಅಪೊಸ್ತಲನಾಗಿ, ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯ. ಎಲ್ಲ ವಾಕ್ಯವು ಕೃಪಾ ವಾಕ್ಯ ಅಲ್ಲ, ಕರ್ತನ ಕೃಪಾ ವಾಕ್ಯವೇ ಆ ಕೃಪಾ ವಾಕ್ಯವಾಗಿದೆ. ಅದಕ್ಕಾಗಿ ಕರ್ತನ ಕೃಪೆಯ ವಾಕ್ಯಕ್ಕೆ ನಿಮ್ಮನ್ನು ನಾನು ಒಪ್ಪಿಸಿಕೊಡ್ತೇನೆ. ಯಾವ ವ್ಯಕ್ತಿ ದೇವರ ವಾಕ್ಯ ಬರುವಾಗ ಎಲ್ಲ ಭಾಗದಲ್ಲಿ ಆತನ ಜೀವಿತದಲ್ಲಿ ದೇವರ ವಾಕ್ಯವನ್ನು ಕೇಳಿದ ಮೇಲೆ ಅದನ್ನು ಆಸಕ್ತಿಯಿಂದ ಅನುಸರಿಸಲು ಯಾವ ವ್ಯಕ್ತಿ ಮುಂದೆ ಹೋಗುತ್ತಾನ, ಅವನು ದೇವರಿಗೆ ಭಯಭಕ್ತಿಯಲ್ಲಿ ನಡೆಯುವವನು. ದೇವರ ಭಯಭಕ್ತಿ ಅಂದರೆ ಇಟ್ ಈಸ್ ನಾಟ್ ಅ ರಿಲಿಜಿಯಸ್, ಇಟ್ ಈಸ್ ರಿಲೇಷನ್ ವಿತ್ ಗಾಡ್. ದೇವರೊಂದಿಗೆ ತಂದೆ ಮತ್ತು ಮಗನ ಸಂಬಂಧ. ಕ್ರೈಸ್ತತ್ವ ಎಂಬುದು ರಿಲಿಜನ್, ಇಟ್ ಈಸ್ ನಾಟ್ ಅ ರಿಲಿಜನ್, ಇಟ್ ಈಸ್ ಎ ರಿಲೇಷನ್ ಬಿಟ್ವೀನ್ ಗಾಡ್ ಆ್ಯಂಡ್ ಮೀ. ದೇವರಿಗೂ ನನಗೂ ಇರುವಂಥ ಒಂದು ಸಂಬಂಧ, ವೈಯಕ್ತಿಕವಾದ ಸಂಬಂಧ. ನಾವು ಕ್ರಿಸ್ತನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವಾಗ ಕ್ರೈಸ್ತರು ಅಂತ ಕರೀತಾರೆ. ಯಾಕೆಂದರೆ ಕ್ರಿಸ್ತನ ಹಿಂಬಾಲಕರು, ಕ್ರಿಸ್ತನವರು ಎಂಬುದಾಗಿ. ನನ್ನ ಪ್ರಿಯ ದೇವ ಜನರೇ, ಸಮಯ ಆಗುತ್ತಾ ಬಂತು. ಇದನ್ನು ನೆಕ್ಸ್ಟ್ ವೀಕ್ ನಾನು ಕಂಟಿನ್ಯೂ ಮಾಡ್ತೇನೆ. ನಾವು ದೇವರಿಗೆ ಪ್ರಥಮ ಸ್ಥಾನ ಕೊಡುವಂಥದ್ದು, ದೇವರಿಗೆ ಭಯಪಡುವಂಥದ್ದು. ದೇವರಿಗೆ ಭಯಪಡುವಾಗ ಅಥವಾ ದೇವರಿಗೆ ಪ್ರಥಮ ಸ್ಥಾನ ಕೊಡುವಾಗ ಏನೆಲ್ಲ ನಮ್ಮ ಜೀವಿತದಲ್ಲಿ ಆಗ್ತದೆ. ನಾವು ಸೈತಾನನಿಗೆ ಭಯಪಡಬೇಕಾಗಿಲ್ಲ. ದೇವರು ನಾವು ಸೈತಾನನಿಗೆ ಅಥವಾ ಆತನ ಕ್ರಿಯೆಗಳಿಗೆ ಭಯಪಡದ ಹಾಗೆ ಅನೇಕ ಧೈರ್ಯದಲ್ಲಿ ನಡೆಯುವಂಥ ಮಾತುಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ಅದನ್ನು ನಾವು ಧ್ಯಾನ ಮಾಡುವ ನೆಕ್ಸ್ಟ್ ವೀಕ್. ಈಗ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನ್ನ ವಾಕ್ಯ ಹೇಳ್ತದೆ, ಯೆಹೋವನಿಗೆ ಭಯಪಡುವವನು ಕೇವಲ ನಿರ್ಭಯವಾಗಿರುತ್ತಾನೆ, ಅವನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುತ್ತದೆ. ನನ್ನ ಮಾತಿಗೆ ಕಿವಿ ಕೊಡುವವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಧೈರ್ಯದಲ್ಲಿ ಇರುತ್ತಾನೆ, ಸುರಕ್ಷಿತನಾಗಿರುತ್ತಾನೆ ಎಂಬುದಾಗಿ ನಮ್ಮ ವಚನ ಹೇಳ್ತದೆ. ಕರ್ತನೆ, ಈ ದಿನ ಭಯದ ದಿಸೆಯಿಂದ, ಮರಣದ ಭಯದ ದಿಸೆಯಿಂದ ಯಾರೆಲ್ಲ ಇದ್ದಾರೋ, ರೋಗದ ಭಯದ ದಿಸೆಯಿಂದ ಯಾರೆಲ್ಲ ಇದ್ದಾರೋ, ಅಯ್ಯೋ ಇದು ನನಗೆ ಗುಣ ಆಗ್ತದೇ ಇಲ್ವೋ ಎಂಬ ಭಯದಿಂದ ಯಾರೆಲ್ಲ ಇದ್ದಾರೋ ಅವರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ತಮ್ಮ ಮಕ್ಕಳು ಹಾಳಾಗ್ತಾರೋ, ನಾಶವಾಗ್ತಾರೋ ಎಂಬ ಭಯದಿಂದ ಯಾರೆಲ್ಲ ಇದ್ದಾರೋ ಅವರೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಕರ್ತನೆ, ಎಲ್ಲರೂ ಈ ಭಯದಿಂದ ಹೊರಗೆ ಬರಲಿ, ನಿನ್ನ ಮೇಲೆ ಪೂರ್ತಿ ಭರವಸೆ ಬಿಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಿರ್ಭಯವಾಗಿ
ಜೀವಿಸಲಿ, ನಿನಗೆ ಪ್ರಥಮ ಸ್ಥಾನವನ್ನು ಕೊಡಲಿ. ಎಲ್ಲ ಸೈತಾನನಿಂದ ಉಂಟಾಗುವ ಭಯ ಯೇಸು ನಾಮದಲ್ಲಿ ಇವರ ಜೀವಿತದಲ್ಲಿ ಅಳಿದು ಹೋಗಲಿ. ಎಲ್ಲ ರೋಗ, ವೇದನೆ, ವ್ಯಾಧಿ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲದರಿಂದ ಬಿಡುಗಡೆ, ಸ್ವಸ್ಥತೆ ಉಂಟಾಗಲಿ ಎಂಬುದಾಗಿ ನಿನ್ನ ಸೇವಕನಾಗಿ ನಾನು ಘೋಷಿಸುತ್ತೇನೆ. ನೀವು ಸತ್ಯವನ್ನು ತಿಳಿಯುವಿರಿ, ಸತ್ಯವು ನಿಮ್ಮನ್ನು ಕರ್ತನೆ ಸಂಪೂರ್ಣವಾಗಿ ಲಿಬರ್ಟಿ. ಥ್ಯಾಂಕ್ ಯು ಲಾರ್ಡ್. ಯು ಶಾಲ್ ನೋ ದ ಟ್ರೂತ್. ದ ಟ್ರೂತ್ ಶಾಲ್ ಮೇಕ್ ಯು ಫ್ರೀ, ಸೆಟ್ ಯು ಫ್ರೀ. ನಿಮ್ಮನ್ನು ಸಂಪೂರ್ಣವಾಗಿ ಫ್ರೀ ಮಾಡುತ್ತದೆ ಎಂಬುದಾಗಿ ನಿನ್ನ ವಚನ ಹೇಳ್ತದೆ. ತಂದೆ, ನಿನಗೆ ಸ್ತೋತ್ರ. ವಾಚ್ ಮಾಡುವ ಪ್ರತಿಯೊಬ್ಬರನ್ನು ನಾನು ಆಶೀರ್ವದಿಸುತ್ತೇನೆ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ. ಕೇಳಿದಂಥ ವಾಕ್ಯ ಪ್ರತಿಯೊಬ್ಬರ ಜೀವಿತದಲ್ಲಿ ಫಲ ಕೊಡಲಿ, ಅವರಿಗೆ ಗ್ರಹಿಕೆ ಉಂಟಾಗಲಿ, ಅರ್ಥವಾಗಲಿ. ಆಮೆನ್, ಆಮೆನ್, ಆಮೆನ್.